ಓಯ್ 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 ಹೀಗೆ ಅನಿಸ್ತದೆ. ಗೋಬಿ ಮಂಚೂರಿ ಇಲ್ಲ ನಮ್ಮ ಹತ್ರ, ಡ್ರೈ ಗೋಬಿ ಮಾತ್ರ ಇರೋದು. ಯಾರು ಕಳ್ಸಿದ್ದು ಇಲ್ಲಿಗೆ? ತರಕಾರಿ ಅಂಗಡಿಯವರ? ತೊಗೊಳ್ಳಿ, ನೀವೇ ತಗೊಳ್ಳಿ ಇದು. ಅವರು ಗೋಬಿ ಸಿಗುತ್ತೆ ಅಂತ ಬಂದಿದ್ದಾರೆ ಅಲ್ಲಿ. ಮತ್ತೆ ಇನ್ನೊಂದು ಡ್ರೈ ಗೋಬಿ ತಗೊಂಡೆ. ಮಕ್ಕಳು ಬಂದರು, ಗೋಬಿ ಸಿಗುತ್ತೆ ನಾರ್ಮಲ್ ಅನ್ಕೊಂಡ್ ಬಂದರು, ಇಲ್ಲಿ ಡ್ರೈ ಗೋಬಿ ಸಿಗುತ್ತೆ ಅಂತ. ಸೊ ನಾನು ಇವಾಗ ಇನ್ನೊಂದು ಆರ್ಡರ್ ಮಾಡ್ಕೊಂಡೆ. ಮಳೆ ಸ್ವಲ್ಪ ಕಡಿಮೆ ಆಗಿದೆ, ನನಗೆ ಹೊರಗಡೆ ಬರೋಕ್ಕೆ ಸಮಯ ಸಿಕ್ಕಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಫ್ಯಾಕ್ಟ್ರಿ. ನಾವಿವತ್ತು ಡ್ರೈ ಗೋಬಿ ಕಾರ್ನರ್ಗೆ ಬಂದಿದ್ದೀವಿ. ಒಂದು ಚಿಕ್ಕ ಸ್ಟಾರ್ಟ್ಅಪ್ ಶುರು ಮಾಡಿದ್ದಾರೆ. ಇವಾಗ ಮೈಸೂರಲ್ಲಿ ಮುಂಚೆ ಮಾಡ್ತಾ ಇದ್ರಂತೆ, ಇವಾಗ ಬೆಂಗಳೂರಲ್ಲಿ ಕೂಡ ಶುರುವಾಗಿದೆ. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು BDA ಕಾಂಪ್ಲೆಕ್ಸ್ ಇದೆಯಲ್ಲ, ನಾಗರಹೊಳೆ, ಅಲ್ಲೇ. ತುಂಬ ಮಳೆ ಬರ್ತಾ ಇದೆ ನೋಡಿ, ಒಳಗಡೆ ಕಾರ್ಟ್ ಒಳಗಡೆ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೀನಿ. ಸರ್ ನಿಮ್ಮ ಹೆಸರು? ನಮಸ್ಕಾರ. ನನ್ನ ಹೆಸರು ಯಶವಂತ್ ಅಂತ ಸರ್. ಯಾವಾಗಿಂದ ಶುರು ಮಾಡಿದ್ರಿ ಇಲ್ಲಿ? ಸರ್ ನಾವು ಇವಾಗ ಒಂದು 10 days ಆಯ್ತು ಸರ್ ಇಲ್ಲಿ ಸ್ಟಾರ್ಟ್ ಮಾಡಿ. ಓಕೆ, ಏನೇನು ವೆರೈಟಿ ಸಿಗುತ್ತೆ ಸರ್? ನಮ್ಮಲ್ಲಿ ಒಂದೇ ಐಟಮ್ ಸರ್ ಇರೋದು, ಡ್ರೈ ಗೋಬಿ ಮಾತ್ರ. ಏನು ಸ್ಪೆಷಲ್ ಸರ್? ಅದು ಫ್ಲವರ್ ಗೋಬಿ ಸರ್ ನಮ್ಮದು, ಎಲ್ಲ ಮನೆ ಮಸಾಲ. ಓಕೆ, ಒಂದು ಸತಿ ತಿಂದು ನೋಡ್ರಿ, ಮತ್ತೆ ನೀವೇ ಬರ್ತೀರಾ. ನಾನು ಆ್ಯಕ್ಚುಲಿ ಫಸ್ಟ್ ಡೇ ಬಂದಿದ್ದೆ, ನಿಮ್ಮ ಶಾಪ್ ಓಪನ್ ಮಾಡಿದ್ರಲ್ಲ, ಅವತ್ತು ಇನ್ನೂ ಸೆಟಪ್ ಮಾಡ್ತಾ ಇದ್ರಿ, ಆಗಿಲ್ಲ. ಆಮೇಲೆ ಬನ್ನಿ ಅಂದರೆ ನಾನು ನೈಟ್ ಬಂದು ಮತ್ತೆ ಟೇಸ್ಟ್ ಮಾಡ್ಕೊಂಡು ಹೋದೆ. ನನಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಗೋಬಿ ಲವರ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಳೆ ಬರ್ತಾ ಇದೆ ಇವಾಗ, ಈ ವೆದರ್ಗೆ ಒಂದು ಬೆಸ್ಟ್ ಚಾಟ್ಸ್ ಅಂತ ಹೇಳ್ಬೋದು. ಇವಾಗ ಏನು ಸ್ಪೆಷಲ್ಲು ಮಸಾಲ ಅಥವಾ ಸರ್? ಸ್ಪೆಷಲ್ ಅಂದರೆ ಸರ್ ಯಾವುದೇ ಥರ ನಾವು ಕಲರ್ ಆಗಲಿ ಮತ್ತು ಟೇಸ್ಟಿಂಗ್ ಫೋಟೋ ಆಗಲಿ, ಇವಾಗ ಗೋಬಿಗೆ ಕಲರ್ ಬ್ಯಾನ್ ಮಾಡಿದ್ದಾರೆ. ಕಲರ್ ಬ್ಯಾನ್ ಆಗಿದೆ, ಅದರಿಂದ ನಾವು ಯಾವುದು ಬಳಸೋದಿಲ್ಲ. ನಾವು ಬರೀ ಮನೆ ಮಸಾಲನೇ ಮಾಡಿ ತೊಗೊಂಡ್ಬಂದು ಮಾಡ್ತಾ ಇರೋದು. ಇದು ಎಷ್ಟು ಗಂಟೆಗೆ ಶಾಪ್ ಓಪನ್ ಆಗುತ್ತೆ ಸರ್? 4:30 ಓಪನ್ ಇರುತ್ತೆ ಸರ್. 4:30 4:30 10:30 11ವರೆಗೂ ಇರುತ್ತೆ ಸರ್. ಯಾವತ್ತಾರು ರಜಾ ಏನಾದರೂ ಮಾಡಿದ್ದೀರಾ? ಆ ಥರ ಏನಿಲ್ಲ. ಯಾವತ್ತು ರಜಾ ಕೂಡ ಇಲ್ಲ. 4:30 ಶಾಪ್ ಓಪನ್ ಆಗುತ್ತೆ. 11 ಒಂದು ಹಾಂ ಸರ್, 11 o'clock 11 ಗಂಟೆವರೆಗೂ ಸಿಗುತ್ತೆ. ನೀವು ಯಾವಾಗ ಬೇಕಾದರೂ ಬಂದು ಟ್ರೈ ಮಾಡ್ಬೋದು. ಏನು ಪ್ರೈಸ್ ಇಟ್ಟಿದೆ ಸರ್ ಗೋಬಿಗೆ? ಸರ್ ಗೋಬಿಗೆ ಹಾಫ್ ಬಂದು 70 ಸರ್, ಫುಲ್ ಒಂದು 100 ಸರ್. ಜನ ಈಗ 100 ರೂಪಾಯಿ, ಓಕೆ 100 ರೂಪಾಯಿ ತಗೊಳ್ಳೋರು ತಗೋತಾರೆ. ಓಕೆ, 70 ರೂಪಾಯಿಗೆ ಹಾಫ್ ಜಾಸ್ತಿ ಆಗಿತ್ತು ಅಂತ ಹೇಳೋರಿಗೆ ಏನು ಹೇಳ್ತೀರಾ? ಸರ್ ಒಂದು ಸತಿ ಟ್ರೈ ಮಾಡಿ ಸರ್, ನೀವು ಕೊಟ್ಟಿದ್ದು ಮೋಸ ಇಲ್ಲ ಸರ್. ಇದು ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಹಾಗೆ ಇರುತ್ತೆ ಅಂತ ಹೇಳ್ತಿದ್ರೆ. ಆಯಿಲ್ ಎಲ್ಲ ಒಳ್ಳೆ ಗುಡ್ ಸರ್ ಸನ್ಪ್ಯೂರೇ ಬಳಸೋದು. ಸನ್ಪ್ಯೂರೇ ಬಳಸ್ತಾ ಇದ್ದೀರಾ? ನಾನು ಕೂಡ ನೋಡಿದೆ, ಆಯಿಲ್ ಎಲ್ಲ ತುಂಬ ಒಳ್ಳೆ ಕ್ವಾಲಿಟಿನ ಬಳಸ್ತಾ ಇದ್ದಾರೆ. ಕಲರ್ ನಿಮಗೆಲ್ಲ ಗೊತ್ತಿರೋ ಹಂಗೆ ಬ್ಯಾನ್ ಮಾಡಿದರೆ ಬಳಸೋಕ್ಕಾಗಲ್ಲ. ಕಲರ್ ಯಾವುದು ಹಾಕಲ್ಲ, ಮನೆ ಮಸಾಲನೇ, ಟೇಸ್ಟಿಂಗ್ ಪೌಡರ್ ಬಳಸಲ್ಲ. ನಿಮಗೆ ನಾರ್ಮಲ್ ಗೋಬಿ ಬಂದುಬಿಟ್ಟು ಅದು ಯಾವುದು ಎಲೆಕೋಸಲ್ಲೇನೋ ಮಾಡಿ? ಹಾಂ, ಎಲೆಕೋಸಲ್ಲಿ ಮಾಡ್ತಾರೆ ಸರ್. ಇದು ಫ್ಲವರ್ ಗೋಬಿ. ಫ್ಲವರ್ ಗೋಬಿಲೇ ನಿಮಗೆ ಡ್ರೈ ಗೋಬಿ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ನಿಮಗೆ ಇಲ್ಲಾಂದರೆ ಆಗೋದು, ಡ್ರೈ ಗೋಬಿ ಬರಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಬಟ್ ಒಂದ್ಸರಿ ಬಂದು ಟ್ರೈ ಮಾಡಿ. ನಿಮಗೆ ಹಾಫ್ 70 ರೂಪಾಯಿ ಜಾಸ್ತಿ ಅಂತ ಅನ್ಸ್ಬೋದು, ಬಟ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ನನ್ನ ಪ್ರಕಾರ ಸ್ವಲ್ಪ ಕ್ವಾಂಟಿಟಿ ಹಾಫ್ ಜಾಸ್ತಿ ಕೊಡ್ತಾರೆ. ಕ್ವಾಂಟಿಟಿ ನೋಡಿ. ಒಂದ್ಸರಿ ಬಂದು ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ನಾನು ಇವಾಗ ಒಂದು ಗೋಬಿ ಆರ್ಡರ್ ಮಾಡ್ತೀನಿ, ಡ್ರೈ ಗೋಬಿ. ನಾನು ತೊಗೊಂಡು ಹೇಗಿದೆ ಟೇಸ್ಟ್ ನೋಡೋಣ. ಒಂದು ಗೋಬಿ ಹಾಕಿ ಸರ್ ನಮಗೆ ಡ್ರೈ ಗೋಬಿ. ಇದು ಸರ್ ಹೋಮ್ ಮೇಡ್ ಗೋಬಿ ಪೌಡ್ರು ಮನೆಯದು. ಇದು ಬಂದು ಮೈದಾ, ಇದು ಬಂದು ಸರ್ ಕಾರ್ನ್ಫ್ಲೋರು, ಇದು ಚಿಲ್ಲಿ ಪೌಡ್ರು, ಇದು ಬಂದು ಸಾಲ್ಟು ಸರ್. ಆ್ಯಕ್ಚುಲಿ ನಾನು ಗೋಬಿ ಲವರ್ ಅಲ್ಲ, ಬಟ್ ಅವತ್ತು ಬಂದಲ್ಲ, ನಾನು ಟ್ರೈ ಮಾಡಿದ್ನಲ್ಲ, ನನಗೆ ಅವತ್ತಿಂದ ಡ್ರೈ ಗೋಬಿ ಸಖತ್ ಇಷ್ಟ ಆಯಿತು. ಟ್ರೈ ಮಾಡಿ ಸರ್, ನೀವೇ ಹೇಳ್ತೀರಾ ಹೇಗಿದೆ ಅಂತ. ಅವತ್ತು ನಾವು ಫ್ಯಾಮಿಲಿ ಬಂದ್ವಲ್ವಾ, ಅವತ್ತು ಕೂಡ ನಮ್ಮನೆಯವರು ಕೂಡ ತುಂಬ ಚೆನ್ನಾಗಿದೆ ಅಂದರು. ಅವರೇ ಫೋರ್ಸು ಅಲ್ಲಿ ಒಂದು ವಿಡಿಯೋ ಮಾಡುವುದು ಚೆನ್ನಾಗಿದೆ ಅಂತ. ಎಷ್ಟು ದಿನ ಆಯಿತು ಅಂತ ಹೇಳಿದ್ರು ಓಪನ್ ಮಾಡಿ? ಈಗ ಒಂದು 10 days ಆಯ್ತು ಸರ್. 10 days ಆದರೂ ಕಸ್ಟಮರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಎಷ್ಟು ಗೋಬಿ ಹೋಗ್ತಾ ಇದೆ ಇವಾಗ? ಒಂದು ಅಂದಾಜಾಗಿ ಎಷ್ಟು ಗೋಬಿ ಹೋಗ್ತಾ ಇದೆ? ಒಂದು 50 ಪ್ಲೇಟ್ ಹೋಗ್ತಾ ಇದೆ. 50 ಪ್ಲೇಟ್ ಡೈಲಿ. ಗುಡ್ ಮೂವ್ ಅಲ್ಲ? ಹಾಗೆ ಇನ್ನೊಂದು ಎಲ್ಲೋ ಎಳ್ನೀರು ಜ್ಯೂಸ್ ಅಂತ ಏನೋ ಮಾಡಿದ್ದೀನಿ ಅಂತ ಹೇಳಿದ್ರಿ ನೀವು ಸರ್. ಅದು ನಮ್ಮ ಲೋಕೇಶ್ ಅಂತ ಸರ್, ಇದು ಓನರು, ಇದಕ್ಕೆ ಓನರು, ಅದು ಓನರು, ಎರಡು ಲೋಕೇಶ್ ಅಂತ. ಓಕೆ, ಎಲ್ಲ ನಾವೆಲ್ಲ ಮೈಸೂರಿನವ್ರು ಸರ್. ನಾವು ಮೈಸೂರಲ್ಲಿ ನಾವು 7 ವರ್ಷದಿಂದ 12 ಔಟ್ಲೆಟ್ ನಡೆಸ್ತಾ ಬರ್ತಿದ್ವು. ಎಲ್ಲ ಬ್ಯಾಂಗ್ಳೂರ್ ಪ್ರಿಫರ್ ಮಾಡ್ತಿದ್ರಂತ, ಎಲ್ಲ ಸೇರಿ ನಾವೆಲ್ಲ ಒಟ್ಟಿಗೆ ಎಳ್ನೀರು ಜ್ಯೂಸನ್ನು ಅಲ್ಲಿ ನಡೆಸ್ತಾ ಇದ್ವು. ಎಲ್ಲ ಬ್ಯಾಂಗ್ಳೂರ್ ಪ್ರಿಫರ್ ಮಾಡ್ತಿದ್ರಂತ, ಎಲ್ಲ ನಾವೆಲ್ಲ ಬಂದಿದ್ದು ಬ್ಯಾಂಗ್ಳೂರು. ಇವಾಗಲೂ ಇದೆಯಾ ಅದು ಎಳ್ನೀರು? ಹಾಂ ಸರ್, ಇದೆ. ಒಂದಿನ ಟ್ರೈ ಮಾಡ್ತೀನಿ. ಅಪ್ ಟು ಕಾಮಾಖ್ಯವರೆಗೂ ಕಲ್ ಸಕ್ಕರೆ ಎಲ್ಲ ಹಾಕಿ ಕಲ್ ಸಕ್ಕರೆ, ಜೇನುತುಪ್ಪ, ಚಿಯಾ ಸೀಡ್ಸ್, ಆಮೇಲೆ ಅಂಜೂರ, ಖರ್ಜೂರ, ಬಾದಾಮಿನ ಪೌಡ್ರ್ ಮಾಡಿ ಹಾಕಿರ್ತೀವಿ. ಓಕೆ,
ಒಂದಿನ ಟ್ರೈ ಮಾಡ್ತೀನಿ ನಾನು ಆಯ್ತು ಸರ್ ನೋಡಿದ್ದೀನಿ ಆ ಕಡೆ ಬಂದಾಗ ಮಾರ್ನಿಂಗ್ ಟೈಮ್ ನಿಮಗೆ 9 o'clock ಒಳಗಡೆ ಸಿಗುತ್ತೆ. 9 o'clockಯಿಂದ ಈವ್ನಿಂಗ್ 6 o'clockವರೆಗೂ ಸಿಗುತ್ತೆ. ಸಮ್ಮರಲ್ಲಿ ಒಳ್ಳೆ ಡ್ರಿಂಕ್ ಅಲ್ಲ ಅದು. ಹೌದು ಸರ್, ಬೇಸಿಗೆಗೆ ಆಮೇಲೆ ನಮ್ಮ ರೈತರಿಗೂ ಕೂಡ ಒಂದು ತುಂಬ ಹೆಲ್ಪ್ ಆದಂಗೆ ಆಗುತ್ತೆ. ಎಳ್ನೀರು ನಾವು ಡೈರೆಕ್ಟ್ ರೈತರಿಂದನೇ ತಂದು ನಾವು ಮಾಡೋದು ಸರ್. ಎಲ್ಲ ಮಂಡ್ಯ ಮದ್ದೂರು ಕಡೆಯಿಂದನೇ ಎಳ್ನೀರೆಲ್ಲ ರೈತರಿಂದನೇ ನಾವೇ ಹೋಗಿ ಖುದ್ದಾಗಿ ತೊಗೊಂಡ್ಬರೋದು. ಆ್ಯಕ್ಚುಲಿ ಅವರಿಂದ ಡೈರೆಕ್ಟ್ ಕೊಂಡ್ಕೊಂಡು ಬರೋದಿದೆಯಲ್ಲ, ಅದು ತುಂಬ ಒಳ್ಳೆ ಕೆಲಸ. ಹೌದು ಸರ್, ಅವ್ರಿಗೂ ಒಳ್ಳೇದಾಗತ್ತೆ, ಅವರಿಂದ ನಾವು ನಮಗೂ ಒಳ್ಳೇದಾಗತ್ತೆ. ಒಂದು 10 minute ಆಗುತ್ತಾ ಆರ್ಡರ್ ಕೊಟ್ಟು ನಾವು ಒಂದು ಗೋಬಿ ತೊಗೋಬೇಕಂದ್ರೆ? 10 minutes. ಮಳೆ ಇಲ್ಲ ಅಂತಂದ್ರೆ ಬರ್ತಾ ಇರ್ತಾರೆ ಕಸ್ಟಮರ್, ಹಾಕಿ ಕಳಿಸ್ತಾ ಇರ್ತೀವಿ. ಆ್ಯಕ್ಚುಲಿ ಮಳೆ ನಾನು ಬರ್ತಾ ಇದೆಯಲ್ಲ, ಶಾಪ್ ಓಪನ್ ಆದ ತಕ್ಷಣ ಬಂದೆ ಒಂದ್ಸರಿ, ಅವಾಗಿನ್ನೂ ಶುರು ಮಾಡ್ತಾಯಿದ್ರು. ಅದಾದಮೇಲೆ ತುಂಬ ಜನ ಇದ್ದರು, ಆಮೇಲೆ ಮಾಡೋಣ ಅಂದ್ಕೊಂಡೆ. ನೆಕ್ಸ್ಟ್ ಮಳೆ ಬಂದುಬಿಡ್ತು. ಸ್ಮೆಲ್ ನೋಡಿ ಸರ್ ಹೇಗೆ ಬರ್ತಾ ಇದೆ. ಇಲ್ಲ, ತುಂಬ ಹೈಜೆನಿಕಾಗಿ ಮೇಂಟೈನ್ ಮಾಡ್ತಿದ್ದಾರೆ ಶಾಪ್, ನಾನು ನೋಡಿದ್ದೀನಿ. ವೆರಿ ಗುಡ್ ಮೂವ್. ಇದು ಬೆಂಗಳೂರಲ್ಲಿ ಡ್ರೈ ಗೋಬಿ ನಿಮ್ಮದೇ ಫಸ್ಟ್ ಅನ್ಸುತ್ತೆ ಐ ಥಿಂಕ್ ಅದಾ ಸರ್? ನಮ್ಗೆ ಅಷ್ಟು ಐಡಿಯಾ ಇಲ್ಲ ಸರ್. ಅಷ್ಟು ಐಡಿಯಾ ಇಲ್ಲ. ನಾವು ಸ್ಟಾರ್ಟಿಂಗ್ ಬಂದಿರೋ ನಾನಂತೂ ಇತ್ತೀಚೆಗೆಲ್ಲೂ ಕೇಳಿರಲಿಲ್ಲ ಡ್ರೈ ಗೋಬಿ. ಎಕ್ಸ್ಟ್ರಾಗಿ ನಾನು ಚಾಟ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ, ಬಟ್ ಅವತ್ತು ಬಂದು ಇಲ್ಲಿ ಇಷ್ಟ ಆಗಿದ್ದರಿಂದ ಟ್ರೈ ಮಾಡೋಣ ಅಂತ ಬಂದೆ. ಹಾಗೆ ನಿಮಗೆಲ್ಲ ತೋರಿಸೋಣ ಅಂತ ಬಂದೆ. ಬಟ್ ಒಂದು ಗುಡ್ ಸ್ಪಾಟ್ ಅಂತ ಹೇಳ್ಬೋದು ಡ್ರೈ ಗೋಬಿಗೆ. ನಾಗರೂಬಾವಿ ಸುತ್ತಮುತ್ತ ವಿಜಯನಗರ ಎಲ್ಲಿ ಇರುತ್ತೋ ಎಲ್ಲ ಗೊತ್ತಿಲ್ಲ ನನಗೆ, ಬಟ್ ನಾಗರೂಬಾವಿ ಹತ್ರ ಇರೋರಿಗೆ ಒಂದು ಗುಡ್ ಸ್ಪಾಟ್ ಅಂತ ಹೇಳ್ಬೋದು. ಏನು ಬೇಕು ನಿಮಗೆ? ಗೋಬಿ ಮಂಚೂರಿ ಇಲ್ಲ ನಮ್ಮ ಹತ್ರ, ಡ್ರೈ ಗೋಬಿ ಮಾತ್ರ ಇರೋದು. ಯಾರು ಕಳಿಸಿದ್ದು ಇಲ್ಲಿಗೆ? ತರಕಾರಿ ಅಂಗಡಿಯವರಾ? ತೊಗೊಳ್ಳಿ, ನೀವೇ ತಗೊಳ್ಳಿ ಇದು. ಅವರು ಗೋಬಿ ಸಿಗುತ್ತೆ ಅಂತ ಬಂದಿದ್ದಾರೆ ಅಲ್ಲಿ. ಮತ್ತೆ ಇನ್ನೊಂದು ಡ್ರೈ ಗೋಬಿ ತೊಗೊಂಡೆ. ಮಕ್ಕಳು ಬಂದರು, ಗೋಬಿ ಸಿಗುತ್ತೆ ನಾರ್ಮಲ್ ಅನ್ಕೊಂಡು ಬಂದರು, ಇಲ್ಲಿ ಡ್ರೈ ಗೋಬಿ ಸಿಗುತ್ತೆ ಅಂತ. ಸೊ ನಾನು ಇವಾಗ ಇನ್ನೊಂದು ಆರ್ಡರ್ ಮಾಡಿಕೊಂಡೆ. ಮಳೆ ಸ್ವಲ್ಪ ಕಡಿಮೆ ಆಗಿದೆ, ನನಗೆ ಹೊರಗಡೆ ಬರೋಕ್ಕೆ ಸಮಯ ಸಿಕ್ಕಿಲ್ಲ. ಇವಾಗ ನಾನು ಒಂದು ಪ್ಲೇಟ್ ಗೋಬಿ ತೊಗೊಂಡಿದ್ದೀನಿ. ನೋಡ್ಬೋದು ನೀವು ಕ್ವಾಂಟಿಟಿ ಎಷ್ಟು ಬರುತ್ತೆ ಅಂತ. ಓಕೆ, ಕ್ವಾಂಟಿಟಿ ಕೂಡ ಇದೆ. ಆದರೂ ನೀವು ಒಂದ್ಸರಿ ಬಂದು ಇಲ್ಲಿ ಟ್ರೈ ಮಾಡಿ. ವಿತ್ ಲೈವ್ ನಾನು ಮೇಕಿಂಗ್ ಎಲ್ಲ ನೋಡಿದೆ, ನನಗೆ ಭಾಳ ಇಷ್ಟ ಆಯಿತು. ಆ್ಯಕ್ಚುಲಿ ಬಿಫೋರ್ ಒಂದ್ಸರಿ ಬಂದಿದ್ದೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೇ ನಾನು ಬರೋದು. ಮುಂಚೆ ಬಂದಿದ್ದು ಹೌದು, ನಾನು ಫ್ಯಾಮಿಲಿಯಲ್ಲಿ ಓಪನ್ ಮಾಡ್ತಾ ಇದ್ದೀನೇ ಬಂದ್ವಿ ನಾವು ಫ್ಯಾಮಿಲಿ. ಬಂದಾದ್ಮೇಲೆ ಒಂದ್ಸರಿ ಟ್ರೈ ಮಾಡಿದ್ವಿ. ನಮ್ಮ ಮನೆಯವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟರು. ಸೊ ಅದಾದಮೇಲೆ ವಾಲೆಂಟ್ರಿಗೆ ಅವರೇ ಫುಡ್ ಅದೊಂದು ಗೋಬಿ ವೀಡಿಯೋ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಬಂದೆ, ನೆನಪಾಯ್ತು ಈ ಕಡೆ ಬಂದಾಗ. ಆಮೇಲೆ ಇಲ್ಲೊಬ್ಬರು ಫುಡ್ ಲವರ್ ಅಲ್ಲ ನಾನು ಅಂತ ಹೇಳೋರು ಇನ್ನೊಬ್ರು ಇದ್ದಾರೆ, ನೀವು ನೋಡಿರ್ತೀರ ಹಿಂದಿನ ವೀಡಿಯೋದಲ್ಲಿ ಜೊತೆಲಿದ್ದರು. ಆದರೂ ಆ್ಯಕ್ಚುಲಿ ಏನು ಗೊತ್ತಾ, ಫುಡ್ ಲವರ್ ಇಲ್ವಲ್ಲ, ಫುಡ್ ಲವರ್ ಆಗಿರಲ್ವಲ್ಲ, ಅವರು ಚೆನ್ನಾಗಿ ರಿವ್ಯೂ ಕೊಡ್ತಾರಂತೆ. ಅವ್ರಿಗೆ ಇವಾಗ ತಿನ್ನಿಸಿ ಕೇಳ್ತೀನಿ ಹೇಗಿದೆ ಅಂತ. ಆ ಥರ ಏನಿಲ್ಲ ಒಟ್ಟಲ್ಲಿ, ಆದರೆ ಗೋಬಿ ತಿಂದಿದ್ದೀನಿ. ಏನು ನಾರ್ಮಲಾಗಿ ಮಾಡ್ತಾರಲ್ಲ ಗೋಬಿ, ಇದು ಡ್ರೈ ಗೋಬಿ ಅಂತ. ಹೌದು, ಫಸ್ಟ್ ಟೈಮ್ ತಿಂತಾರೆ, ಮುಂಚೆ ಟ್ರೈ ಮಾಡಿಲ್ಲ. ನಾನು ಆ್ಯಕ್ಚುಲಿ ತಿನ್ಕೊಂಡು ಹೋಗ್ತೀನೋ ಮನುಷ್ಯರಲ್ಲ ನಾವು ಚಾಟ್ಸ್ ಲವರ್ ಅಲ್ಲ, ಸೊ ಹಾಗಾಗಿ ನನಗೂ ಕೂಡ ಹೊಸದು ಡ್ರೈ ಗೋಬಿ ಗೊತ್ತಿಲ್ಲ, ನೋಡೋಣ ಹೇಗಿದೆ. ಒಬ್ರು ಅಣ್ಣವ್ರು ಇದ್ದಾರೆ, ಚೆನ್ನಾಗಿ ಹೇಳ್ಕೊಟ್ರು ಅವರು ಡ್ರೈ ಗೋಬಿ ಬಗ್ಗೆ ಎಲ್ಲ. ಫ್ಲೇವರ್ ನೋಡ್ಬೋದು ನೀವು ಹೇಗಿದೆ ಅಂತ ನೋಡಿ, ಕ್ರಿಸ್ಪಿಯಾಗಿದೆ. ಈ ವೆದರ್ಗೆ ಒಂದು ಸೂಪರ್ ಚಾಟ್ಸ್ ಅನ್ಸೋದಲ್ಲ. ಅದು ಮಳೆ ಬಂದು ನಿಂತ್ಕೊಂಡಾಗೈತಲ್ಲ, ಫ್ಯಾಮಿಲಿ ನೀವು ಕಾರಲ್ಲಿ ಬಂದು ನಿಂತ್ಕೊಂಡು ಸರ್ವಿಸ್ ಕೂಡ ಕೊಡ್ತಾರೆ. ಚೆನ್ನಾಗಿದೆ ಸರ್ವಿಸ್, ಹೈಜೆನಿಕ್ ಆಗಿದೆ. ಬಂದು ಒಂದ್ಸರಿ ಮಸ್ಟ್ ಟ್ರೈ ಮಾಡಿ. ಚಟ್ನಿ ಕೂಡ ಕೊಡ್ತಾರೆ ನಿಮಗೆ. ಗ್ರೀನ್ ಚಟ್ನಿ ಬರುತ್ತೆ. ಬ್ರದರ್ ಏನು ಚಟ್ನಿ? ಏನು ಚಟ್ನಿ? ಯಾವ ಚಟ್ನಿ? ಚಟ್ನಿ ಬಂದು ಸರ್ ಅದು ಪುದೀನಾ ಚಟ್ನಿ ಸರ್. ಪುದೀನಾ ಚಟ್ನಿ. ಅದ್ರ ಜೊತೆಗೆ ಸರ್ ಲೆಮನ್ ಹಾಕಿ ಟೇಸ್ಟ್ ಮಾಡ್ರಿ, ಹೇಗಿದೆ ಹೇಳಿ. ಚಟ್ನಿಗೆ ಹಾಕ್ಬೇಕಲ್ಲ ಲೆಮನ್. ಫುಡ್ ಲವರ್ ಅಲ್ವಲ್ಲ ಅವರು, ಅದಕ್ಕೆ ಗೊತ್ತಿಲ್ಲ ಅವ್ರಿಗೆ. ಜೊತೆಗೆ ಗೋಬಿ ಜೊತೆಗೆ ಈರುಳ್ಳಿ, ಸೌತೆಕಾಯಿ ಪೀಸು, ಚಟ್ನಿ, ಆನಿಯನ್ ಕೊಡ್ತಾರೆ, 2 ಪೀಸು ಸೌತೆಕಾಯಿ ಕೊಡ್ತಾರೆ, ಕುಕುಂಬರ್ ಇರುತ್ತೆ. ಲೆಮನ್ ಪೀಸ್ನ ನೀವು ಗೋಬಿಗೆ ಸ್ವಲ್ಪ ಹಾಕೊಂಡು ಈ ವೆದರ್ಗೆ ಟ್ರೈ ಮಾಡಿದ್ರೆ ಮಸ್ತಾಗಿರುತ್ತೆ ಅಂತ ಹೇಳ್ತೀನಿ. ಅದೇ ನೋಡಿ, ಚಟ್ನಿ ಐತಲ್ಲ, ತುಂಬ ಖಾರನೂ ಇಲ್ಲ, ತುಂಬ ಇದೂ ಇಲ್ಲ, ಅಂದರೆ ಒಂದು ಮಾಡ್ರೇಟ್ ಆಗಿದೆ. ತುಂಬ ಜನ ಗೋಬಿ ಲವರ್ಸ್ ಇದ್ದಾರೆ, ಅವರು ತುಂಬ ದೂರದಿಂದ ಬಂದಿರೋದು ಇದ್ದಾರೆ. ಒಬ್ಬರನ್ನ ಕೇಳಿದೆ, ಆರ್.ಟಿ. ನಗರದಿಂದ ಬಂದಿದ್ದೀನಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಇನ್ನೊಂದೇನು ಗೊತ್ತಾರ, ಕ್ಯಾಮ್ರಾ ಮುಂದೆ ಬರೋದು ಅಂತ ಅವರು ಕೇಳ್ತಾ ಇದ್ದೀನಿ ಹೇಗಿದೆ ಹೇಳಿ ಅಂತ. ಮೈಸೂರಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ, ಆರ್.ಟಿ. ನಗರದಿಂದ ಮೈಸೂರಿಗೆ ಹೋಗ್ತಾರೆ ಅಂತ ಡ್ರೈ ಗೋಬಿ ತಿನ್ನೋಕ್ಕೆ. ನನಗೆ ಶಾಕ್ ಆಯಿತು. ನಾನು ಕೇಳಿದ್ದೀನಿ, ನಾನು ಏನೋ ಫುಡ್ಡು ಓಕೆ ಬಿರಿಯಾನಿ ತಿನ್ನೋಕ್ಕೆ ಹೋಗ್ತೀನಿ ಅರ್ಲಿ ಮಾರ್ನಿಂಗು ಅಂತ ಕೇಳೋರು ಇದ್ದೀನಿ. ನನಗೆ ಡ್ರೈ ಗೋಬಿ ತಿನ್ನೋಕ್ಕೆ ಮೈಸೂರಿಗೆ ಅಲ್ರಿ, ಯಾಕಂದ್ರೆ ಎಲ್ಲ ನಾನ್ ವೆಜ್ ತಿನ್ನೋಕೆ ಹೋಗ್ಬೇಕಾ, ವೆಜ್ ತಿನ್ನೋಕೆ ಹೋಗ್ಬಾರ್ದ ಅಲ್ವಾ? ಪುದೀನಾ ಚಟ್ನಿ, ಡ್ರೈ ಗೋಬಿ,
ಸಕಾಲಾಗಿದೆ. ಮಾಡ್ತಾ ಇರೋದು ಕಸ್ಟಮರ್ ಇಲ್ವಲ್ಲ ಅದಕ್ಕೆ, ಕಸ್ಟಮರ್ ಯಾರು ಇಲ್ವಲ್ಲ. ಸ್ಪೆಷಲಿ ನನಗೆ ಇನ್ನೊಂದೇನು ಗೊತ್ತಾ ಗಮನಿಸಿದ್ದು, ಹೆಸರೇದೊಂದೇ ಡ್ರೈ ಗೋಬಿ ಕಾರ್ನರ್ ಅಂತ. ಇದ್ರ ಸೀಕ್ರೆಟ್ ಇನ್ನೊಂದೇನಂದರೆ ಇದನ್ನು ನಾವೆಲ್ಲ ಯೂಸ್ ಮಾಡೋದ್ರಿಂದ ಅವ್ರು ಹೇಳಿದ್ರು ಒಂದು ಥಾಟು ನನಗೆ ಭಾಳ ಇಷ್ಟ ಆಯ್ತು. ಅದು ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಒಂದು ಚೈನ್ ಲಿಂಕ್ ಇವೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂದರೆ ನೋಡಿ, ಅಡಿಕೆ ಪ್ಲೇಟು, ಬಾಳೆ ಎಲೆ ಅಂದ್ರೆ ನೇಚರ್ನ ಕಾಪಾಡ್ದಂಗೆ ಆಗುತ್ತೆ. ಇದನ್ನೆಲ್ಲ ಬಳಸಿದ್ರೆ ಅದು ಕೂಡ ನನಗೆ ಭಾಳ ಇಷ್ಟ ಆಯಿತು. ಹಾಗೆ ನಾನು ಶಾಪ್ ಅಡ್ರೆಸ್ಸು ಮತ್ತು ಡೀಟೇಲ್ಸನ್ನು ಲೊಕೇಶನಲ್ಲಿ ಹಾಕಿರ್ತೀನಿ. ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡು ಆರಾಮಾಗಿ ಒಂದು ಕ್ಲಿಕ್ ಮಾಡಿದ್ರೆ ಬಟನ್ನ ಆರಾಮಾಗಿ ತಂದು ಬಿಡುತ್ತೆ ಲೊಕೇಶನ್ನ. ಮಾಡಿ ಬಂದು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ಚಾನಲ್ ಹೇಳಿ? ಕನ್ನಡ ಫುಡ್ ಫ್ಯಾಕ್ಟ್ರಿ ಚಾನಲ್. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.